ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸುಮಾರು 15,000 ಮತ್ತೆ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಈಗ ನೋಟಿಫಿಕೇಷನನ್ನು ಹೊರಡಿಸೋದಕ್ಕೆ ಮುಂದಾಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಶಿಕ್ಷಕರು ಏನು ಹುದ್ದೆಗಳ ಆಕಾಂಕ್ಷೆಯಲ್ಲಿ ಈ ಬಾರಿ ಶಿಕ್ಷಕ ಹುದ್ದೆ ಸಿಗುತ್ತೆ ಅನ್ನುವಂಥ ಒಂದು ಆಸೆಯನ್ನು ಇಟ್ಕೊಂಡಿದ್ರು. ಅದರಲ್ಲೂ ಕೂಡ ಈಗ BCom ಮಾಡಿರುವಂಥ ಏನು ಅಭ್ಯರ್ಥಿಗಳೇನಿದ್ದಾರೆ ಅವ್ರಿಗೆ ಈಗ ಎಲ್ಲೋ ಒಂದು ಕಡೆ ಶಿಕ್ಷಕ ಹುದ್ದೆ ವೃತ್ತಿಯನ್ನು ಕೈತಪ್ಪುವಂಥ ಒಂದು ಅವಕಾಶ ಈಗ ಬಂದಿರುವಂಥದ್ದು. ಇದನ್ನು ಸರಿಪಡಿಸಿ ಮತ್ತೊಮ್ಮೆ ತಿದ್ದುಪಡಿ ಮಾಡಿ ನಮಗೂ ಅವಕಾಶ ಕೊಡಿ ಅನ್ನುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಸುಮಾರು 6,000ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಈ ಒಂದು ತೊಂದರೆಗೆ ಸಿಲುಕಿರುವಂಥದ್ದು. ಇವತ್ತು ಕಮಿಷನರ್ ಕಚೇರಿಗೆ ಬಂದಿರುವಂಥದ್ದು ಸಾಕಷ್ಟು ಅಭ್ಯರ್ಥಿಗಳು ಅವರು ತಮ್ಮ ಮನವಿಯನ್ನು ಸಲ್ಲಿಸೋಕ್ಕೆ ಬಂದಿದ್ದಾರೆ. ಒಂದೊಂದು ರೀತಿಯಲ್ಲಿ ಅಂದರೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿಭಾಗದಲ್ಲಿ ಸೈನ್ಸ್ ವಿಭಾಗದಲ್ಲಿ ಆಗಿರ್ಬೋದು ಬೇರೆ ಬೇರೆ ಕ್ಯಾಂಡಿಡೇಟ್ಗಳಿಗೆ ಈ ರೀತಿ ನೋಟಿಫಿಕೇಷನ್ ಏನು ತಿದ್ದುಪಡಿ ಹೊರಡಿಸಿದ್ದಾರೆ ಅದರಲ್ಲಿ ತಿದ್ದುಪಡಿ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿರುವಂಥದ್ದು. ಮೇಡಮ್, ತಾವು ಎಲ್ಲಿಂದ ಬಂದಿರುವಂಥದ್ದು, ತಮ್ಮ ಸಮಸ್ಯೆ ಏನು? ಸರ್, ನಾವು ಧಾರವಾಡದಿಂದ ಬಂದಿರೋದು. ಇವರು 15,000 ಶಾಲಾ ಶಿಕ್ಷಕರ ನೇಮಕಾತಿ ಇವಾಗ ರೀಸೆಂಟಾಗಿ ತುಂಬ್ಕೋತೀನಿ ಅಂತ ಎಲ್ಲ ರಿಕ್ರೂಟ್ಮೆಂಟ್ ಮಾಡ್ತಿದ್ದಾರೆ. ಇವ್ರೇನು ಮಾಡಿದ್ದಾರೆ ಸರ್, ನಮಗೆ ವಾಣಿಜ್ಯ ವಿಭಾಗದವರು ಅಂದರೆ ಕಾಮರ್ಸ್ ಸ್ಟೂಡೆಂಟ್ಸಿಗೆ ಯಾವುದೇ ರೀತಿ ಅಲೋ ಮಾಡ್ತಿಲ್ಲ. 2014 ನಮಗೆ BEd ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಇವರು 2020 TET ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ CETಲಿ ನಮಗೆ ಅವಕಾಶ ಇಲ್ಲಂತೆ. ಇವ್ರಿಗೆ ಕೇಳಿದ್ರೆ ನಿಮ್ಮದೇ ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಾರೆ ಸರ್. ಮತ್ತು ಇವರು BEdಲ್ಲಿ ನಮಗೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟೇ ಟೀಚ್ ಮಾಡಿಕೊಟ್ಟಿದ್ರು. ಪ್ಲಸ್ ಈವನ್ ನಮ್ಮ TETಲಿ ಕೂಡ ಅಪ್ಲಿಕೇಶನ್ ಸೋಷಿಯಲ್ ಸೈನ್ಸೇ ಕೊಟ್ಟಿದ್ದಾರೆ. ಮತ್ತು CETಗೆ ಏನು ಕೊಡ್ತಿಲ್ಲ, ಅದು ಒಂದು ಸರ್. ಇದೇ ರೀತಿ 2022ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆಗಿತ್ತು ಸರ್. ಅದರಲ್ಲಿ ಜಯಶ್ರೀ ಅಂತ ಮೇಡಮ್ಮು ಧಾರವಾಡ ಪೀಠಕ್ಕೆ ಹೋಗಿ ಅವರು ಅಬ್ಜೆಕ್ಷನ್ ಹಾಕಿದ್ರು. ಸರ್, ನಮ್ಗೆ ಅವಕಾಶ ಇಲ್ಲ, ನಮ್ಗೆ TET ಕ್ಲಿಯರ್ ಆದರೂ ಕೂಡ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ನಮ್ಗೆ ಎಕ್ಸಾಮ್ ಬರೋಕ್ಕೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳಿದರು. ಆವಾಗ ಹೈಕೋರ್ಟ್ ಏನು ಹೇಳುತ್ತೆ ಸರ್, ಇವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿತ್ತು. ಅವ್ರು ಇನ್ನೊಂದೇನು ಆಫ್ಲೈನ್ ಅಪ್ಲಿಕೇಶನ್ ತುಂಬಿಸ್ಕೊಂಡಿದ್ದಾರೆ ಸರ್. ಅವ್ರ ಹತ್ರ ಇದೆಲ್ಲ ಅವ್ರದ್ದು ಡಾಕ್ಯುಮೆಂಟ್ಸ್ ಆಫ್ಲೈನ್ ಅಪ್ಲಿಕೇಶನ್ ತುಂಬಿಸ್ಕೊಂಡು ಅವ್ರದ್ದು ಎಕ್ಸಾಮ್ ಬರೆಸಿ ಅವ್ರದ್ದು ಆನ್ಸರ್ ಶೀಟ್ ಚೆಕ್ ಮಾಡಿಲ್ಲ ಇವರು. ಆಮೇಲೆ ಇನ್ನೊಂದು ಸರ್, ನಮ್ಮ ಇವರು ಸಬ್ಜೆಕ್ಟ್ ಇಲ್ಲ ಅಂತ ಹೇಳ್ತಾರಲ್ಲ, BCom BEd ಸ್ಟೂಡೆಂಟ್ಸ್ ರಾಜ್ಯದಲ್ಲಿ ಸುಮಾರು 7,000ಕ್ಕಿಂತಲೂ ಹೆಚ್ಚಿಗೆ ಇದ್ದಾರೆ ಸರ್. ಅದರಲ್ಲಿ ಸುಮಾರು ಜನ ಗೆಸ್ಟ್ ಟೀಚರಾಗೂ ವರ್ಕ್ ಮಾಡ್ತಿದ್ದಾರೆ, ಸೋಷಿಯಲ್ ಸೈನ್ಸ್ ಸರ್. ಮತ್ತು ಇವ್ರು ಏನಕ್ಕೆ ಅವಕಾಶ ಕೊಡ್ತಿಲ್ಲ ನಮಗೆ? ಸೊ ಇದು ಈಗ ಸುಮಾರು ಆಮೇಲೆ ನಿಮಗೆ PU ಕಾಲೇಜ್ ಲೆಕ್ಚರಿಗೆ ನಾವು BEd ಮಾಡೋಕ್ಕೆ ಅವಕಾಶ ಕೊಡ್ತಿದ್ದೀವಿ. ಅದಕ್ಕೆ ನಿಮಗೆ ಪ್ರೈಮರಿ ಸ್ಕೂಲು ಹೈಸ್ಕೂಲ್ ಟೀಚರ್ ಇಲ್ಲ ಅಂತಾರೆ ಇವರು. ಮತ್ತು TET ಏನಕ್ಕೆ ಕೊಟ್ಟಿದ್ದಾರೆ ಸರ್? TET ನಮಗೆ PUC ಕನ್ಸಿಡರ್ ಆಗೋದಿಲ್ಲ. ಮತ್ತು TET ಏನಕ್ಕೆ ಕೊಟ್ಟಿದ್ದಾರೆ ಇವರು? ಅದೊಂದು ಸರ್. ಆಮೇಲೆ ಈವನ್ ಕರ್ನಾಟಕ ವಸತಿ ಶಾಲೆಯಲ್ಲೂ ಕೂಡ ನಮ್ಗೆ ಕರೆದಿದ್ದಾರೆ. ಅದು ನೋಟಿಫಿಕೇಷನ್ ಆಲ್ರೆಡಿ ಆಗಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸರ್. ಅದರಲ್ಲೂ ಕೂಡ BCom BEd ಅವ್ರು ಯಾವುದೇ ರೀತಿ ಅವಕಾಶ ಇಲ್ಲ. ಮತ್ತು ನಾವು BCom BEd ಮಾಡಿ TET ಮಾಡಿ ಮತ್ತು ಏನಕ್ಕೆ ಯೂಸ್ ಸರ್ ಅದು? ಸೊ ಇದು ನಂದಷ್ಟೇ ಅಲ್ಲ ಸರ್, ಸುಮಾರು ಕರ್ನಾಟಕದಲ್ಲಿ ಯಾರ್ಯಾರು ಮಾಡಿದಾರಲ್ಲ ಅವ್ರದ್ದೆಲ್ಲದರೂ ಪ್ರಾಬ್ಲಮ್ ಆಗಿದೆ. ಈವನ್ ಕೆಲವೊಂದು ರಾಜ್ಯದಲ್ಲೂ ಕೂಡ ನಾನು ಸರ್ ಪೇಪರ್ನಲ್ಲಿ ಪ್ರಜಾವಾಣಿ ಪೇಪರಲ್ಲಿ ನೋಡಿದ ಪ್ರಕಾರ ಕೆಲವೊಂದು ಆಂಧ್ರ ಪ್ರದೇಶ ಆಗಿರ್ಬೋದು, ಒಡಿಸ್ಸಾದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದನ್ನು ಅವಕಾಶ ಮಾಡಿಕೊಡ್ಬೇಕು. ಸುಮಾರು 2 ವರ್ಷದಿಂದ ವಾಣಿಜ್ಯ ವಿಭಾಗದ ಸ್ಟೂಡೆಂಟ್ಸ್ ಏನಿದಾರಲ್ಲ ಸುಮಾರು ಬಾರಿ ಇಲಾಖೆಗೆ ಮನವಿ ಪತ್ರ ಕೊಟ್ಟು ಸಾಕಾಗಿದೆ. ಸೊ ಇದೊಂದು ಅವಕಾಶ ನಮಗೆ ಮಾಡಿಕೊಡ್ಬೇಕು. ಮೇಡಮ್ ಹೇಳಿ, ತಮ್ಮದು ಏನು ಸಮಸ್ಯೆ? ಈಗ ಇವ್ರದ್ದು ಸೇಮಾ ಇಲ್ಲ? ಇಲ್ಲ ಸರ್, ನಾವು ಕಲ್ಯಾಣ ಕರ್ನಾಟಕ ಭಾಗದವರು. ಮೂಲತಃ ನಾವು PhD ಆಸ್ಪಿರೆಂಟ್ ಸರ್. ನಾವು ಈಗ ಕಳೆದ 3 ವರ್ಷದಿಂದ ಸತತವಾಗಿ ಸ್ಟಡಿ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ಮುಂಚಿನ ರೂಲ್ಸ್ ಪ್ರಕಾರ ಏನು 2015 ನೇಮಕಾತಿಯಲ್ಲಿ ಏನಿತ್ತು, ಸಾಮಾನ್ಯ ಶಿಕ್ಷಕರು ಅಂತ ಇತ್ತು. ಅಂದರೆ ಓವರಾಲ್ 50% ಹಿಡಿತಾ ಇದ್ರು ಸರ್ PUCಯಲ್ಲಿ. ಇನ್ನೊಂದು ಏನಂದರೆ ಆಗ ಯಾವುದೇ ವಿಭಾಗಗಳಿರಲಿಲ್ಲ. ಈಗ PUC ಅವ್ರು ಏನೇ ಮಾಡಿರಲಿ, ಸೋಷಿಯಲ್ ಮ್ಯಾಥ್ಸ್ ಕಾಂಬಿನೇಷನ್ ಆಗಲಿ, ಆಮೇಲೆ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಕಾಂಬಿನೇಷನ್ ಆಗಲಿ, ಯಾವುದೇ ಗೊಂದಲಗಳಿರಲಿಲ್ಲ ಸರ್. ಈಗ ಏನಾಗಿದೆ ಅಂತಂದರೆ ಇಲ್ಲಿ ನಾವು PUCಯಲ್ಲಿ ಓವರಾಲ್ ಪರ್ಸೆಂಟೇಜು 70 ಮೇಲೆ ಇದ್ದರೂ ಕೂಡ ಆ್ಯಸ್ ಎ ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಮಾಧ್ಯಮ ಶಿಕ್ಷಕರಾಗಿ ನಾವು ಕನ್ನಡ ಬೋಧನೆ ಮಾಡಬೇಕಂದ್ರೂ ಕೂಡ ಇಂಗ್ಲೀಷಲ್ಲಿ ಕಡ್ಡಾಯವಾಗಿ 50% ಮಾಡಿರಬೇಕು. ಅಂದರೆ ಮತ್ತು ಕರ್ನಾಟಕದಲ್ಲಿ ನಾವು ಹುಟ್ಟಿ ಬೆಳೆದಕ್ಕೆ ಏನು ನ್ಯಾಯ ಇದೆ? ಇಲ್ಲಿ ಕನ್ನಡದಿಗೆ ಅನ್ಯಾಯ ಆಗ್ತಾಯಿದೆ ಸರ್. ಅದು ಒಂದು. ಪ್ಲಸ್ ಯಾವುದೇ ರೀತಿ C&R ಬಿಟ್ಟಿರೋದ್ರಲ್ಲಿ ಅದು ಎಲ್ಲ ವಿದ್ಯಾರ್ಥಿಗಳು, ನನ್ನದೊಂದೇ ಸಮಸ್ಯೆ ಅಲ್ಲ ಸರ್ ಇದು. ಓವರಾಲ್ ಕರ್ನಾಟಕದಲ್ಲಿ ನಮ್ಮ PhD ಆಸ್ಪಿರೆಂಟ್ಸ್ ಏನಿದಾರಲ್ಲ ಸರ್, ಅವ್ರದ್ದು ಎಲ್ಲರದ್ದು ಸಮಸ್ಯೆ ಸರ್ ಇದು. ಹಂಗಾಗಿ ನಮಗೆ ಸಾಮಾನ್ಯ ಶಿಕ್ಷಕರಂತಲೇ ತುಂಬ್ರಿ, ಓವರಾಲ್ ಪರ್ಸೆಂಟೇಜ್ ಕನ್ಸಿಡರ್ ಮಾಡಿ. ಆಗ ಯಾರೂ ಅವಕಾಶದ ವಂಚಿತರಾಗಲ್ಲ. ಆಯಿತು, ನೀವು ನಮಗೆ TET ಮಾಡಿದ್ದೀರಿ ಸರ್, ಆ್ಯಸ್ ಎ ಆರ್ಟ್ಸ್ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಆಗಿ ನಾವು TETಯಲ್ಲಿ 5 ಸಬ್ಜೆಕ್ಟ್ಸ್ ಅಟೆಂಡ್ ಮಾಡ್ತೀವಿ ಸರ್. ಮ್ಯಾಥ್ಸ್, ಸೈನ್ಸ್, ಇಂಗ್ಲೀಷ್. ಈವನ್ ಅದನ್ನೆಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ನಾವು ಪಾಸ್ ಮಾಡಿ PUC ಡಿಗ್ರಿ ಪಾಸ್ ಮಾಡಿಕೊಂಡು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ಅಂತಂದರೆ ನಮಗೆ ಅದು ಕೆಪಾಬಿಲಿಟಿ ಇದೆ ಅಂತಲೇ ಅರ್ಥ. ಈಗ ನೀವು ಮುಂಚೆ ಇಲ್ದಿರೋ ರೂಲ್ಸ್ನ ಈಗ ಹೊಸದಾಗಿ ರೂಲ್ಸ್ ತೊಗೊಂಬಂದರೆ ನಾವು ಅದನ್ನು ಹೇಳಿ ಸರ್, ಡಿಸ್ಕ್ರಿಪ್ಟಿವ್ ಪೇಪರ್ ಇಡ್ತೀವಿ. ಓಕೆ ಸರ್, ಎವ್ರಿಥಿಂಗ್ ವಿ ಆರ್ ರೆಡಿ. ನೀವು ಯಾವುದೇ ರೀತಿ ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟರು ನಾವು ಫೇಸ್ ಮಾಡೋಕ್ಕೆ ರೆಡಿ ಇದ್ದೀವಿ. ಬಟ್ ನಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶನೇ ಕೊಡಲ್ಲ ಅಂದಾಗ ನಾವು ಇದನ್ನು ಖಂಡಿಸ್ತೀವಿ ಸರ್. ನಿಮ್ಮದೇನು ಬ್ರದರ್, ನಿಮ್ಮದು ಏನು ಸಮಸ್ಯೆ, ಏನು ಇವತ್ತು ಕಚೇರಿಗೆ ಬಂದಿರುವಂಥದ್ದು?
ಸರ್ ನಾನು ಯಾದಗಿರಿಯಿಂದ ಬಂದಿದ್ದೀನಿ ಸರ್. ನನ್ನ ಹೆಸರು ಸಾಬಣ್ಣ ಇದೆ ಸರ್. ನಾನು ಮತ್ತೆ ಕಾಮರ್ಸ್ ಅದೇ BCom B.Ed ಇಂದನೇ ಮಾತಾಡ್ತಿದ್ದೀನಿ ಸರ್. ಇವಾಗ ನಮ್ಮ ರೀಸೆಂಟಾಗಿ ನಾವು ಟೆಟ್ನು ಮಾಡಿದ್ವಿ ಸರ್. ನಾವು ಇವ್ರು ಕೊಡ್ತಾರನ್ನ ಒಂದು ಆಧಾರದ ಮೇಲೆ ನಾವು B.Ed ಮಾಡಿದ್ದೀವಿ. ಮತ್ತು ಅದನ್ನು ಮತ್ತೆ ಕಷ್ಟಪಟ್ಟು ನಾವೇನು ಮಾಡಿದ್ದೀವಿ, ಟೆಟ್ ಮಾಡ್ಕೊಂಡ್ವಿ. ಹಾಂ ಸರ್. ಆದರೂ ಇವ್ರು ಏನಂತಾರೆ, ಇಲ್ಲ ನಿಮ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ ನಿಮಗೆ ಕೆಪಬಿಲಿಟಿ ಇಲ್ಲ ಅಂತ ಅಂದರೆ ನಾವು ಅಷ್ಟು ಶಕ್ತಿ ಇಲ್ಲದೆ ನಾವು TET ಮಾಡ್ತೀವಿ ಸರ್. ಅಂದರೆ ನಾವು ಖಂಡಿತ ನಾವು ಅಲ್ಲಿ ಓದಿರ್ತೇವೆ ಸರ್. ಅವ್ರು ಎಷ್ಟು ಆಳವಾಗಿ ಓದ್ತಾರೆ. ಮತ್ತು ಅದನ್ನು B.Ed ಮಾಡಬೇಕಾದ್ರೆ ಸಂಪೂರ್ಣವಾಗಿ ನಾವು ಓದ್ಕೊಂಡು ಹೋಗಿ ಮಾಡ್ಬೇಕು ಸರ್ ಮಕ್ಕಳಿಗೆ. ಹೌದಾ, ಅದನ್ನೆಲ್ಲನೂ ಮಾಡಿದ್ದೀವಿ ಸರ್ ನಾವು. ಮತ್ತು ಏನಂತಂದರೆ ಇವರು ಇವಾಗ ಸೈನ್ಸ್ ವಿದ್ಯಾರ್ಥಿ ಕಂಪ್ಯೂಟರ್ ಸೈನ್ಸ್ ಅಂತ ಏನು ಮಾಡಿದ್ದಾರೆ ಸರ್, 5 ವರ್ಷ ಅವಕಾಶ ಮಾಡಿದ್ದಾರೆ ಸರ್. ಅವ್ರಿಗೇನು ಒಂದು ಅವರಿಗೆ B.Edೂ ಇಲ್ಲ, ಜೊತೆಗೆ TETನೂ ಇಲ್ಲ. ಅವರು ಅಂದರೆ ಜಾಬ್ ಆದಮೇಲೆ ಅವರು ಮಾಡ್ಕೋಬೇಕಂತ ಅವಕಾಶ ಇದೆ ಸರ್. ಆದರೆ ನಮ್ಗೆ ಅದೇ ಥರ ಅವಕಾಶ ಮಾಡ್ಬೋದಲ್ಲ. ನಮಗೇನಿಲ್ಲ, ನಮಗೂ ಒಂದು 3 ವರ್ಷ ಅವಕಾಶ ಕೊಡಿ ಸಾಕು. ನಾವು MA ಅದರಲ್ಲಿ ಸೋಷಲ್ ನಾವು ಮಾಡ್ತೀವಿ ಸರ್. ಒಂದು ವೇಳೆ ಮಾಡಲಿಲ್ಲ, ನಮ್ದು ಆಗಿಲ್ಲ ಅಂತಂದ್ರೆ ಡೈರೆಕ್ಟಾಗಿ ನಮ್ಗೆ ತೆಗೆದಾಕಲಿ ಸರ್. ಇಷ್ಟು ಹೇಳ್ತೀವಿ ಸರ್ ನಾವು. ಹಾಂ ಸರ್. ಎಷ್ಟು ರಾಜ್ಯಾದ್ಯಂತ ಎಷ್ಟು ಅಭ್ಯರ್ಥಿಗಳು ನಿಮಗೆ ಸಮಸ್ಯೆ ಆಗ್ತಾ ಇರುವಂಥದ್ದು ಈ ರೀತಿಯಾಗಿ? ಸರ್ ನಾವು TET ಪಾಸ್ ಆದರೆ 6,500 ಮಕ್ಕಳು ಇದ್ದೀವಿ ಸರ್. 6,500 ಜನ ಇದ್ದೀವಿ ಸರ್ ನಾವು BComದವ್ರೆ. ಅಂದರೆ ಈ ವರ್ಷದ ಇದ್ರ ತೆಗೆದ್ರೆ ನಾವು ಅಷ್ಟು ಜನ ಇದ್ದೀವಿ ಸರ್. ಅದನ್ನು ಪರಿಗಣನೆಗೆ ತಗೋಬೇಕು ಸರ್ ಅವರು. ಅಲ್ಲಿ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾರೆ ಅಂದಮೇಲೆ ನಮಗೂ ಒಂದು ಚಾನ್ಸ್ ಕೊಡಬೇಕು ಸರ್ ಅವರು. ಇದಿಷ್ಟು ಏನು ಅಭ್ಯರ್ಥಿಗಳು ಈಗಾಗಲೇ ಶಿಕ್ಷಕರ ವೃತ್ತಿಗೆ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸಾಕಷ್ಟು ಅಭ್ಯರ್ಥಿಗಳು ಬಂದಿದ್ದಾರೆ. ಇವರು ಮತ್ತೊಬ್ರು ಇದ್ದಾರೆ, ಅವ್ರೇನು ಕೇಳ್ತೀವಿ, ನಿಮ್ಮದೇನು ಯಾವ ಥರ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು? ಸರ್, ನಾವು ಹೈಸ್ಕೂಲ್ ಹಿಂದಿ ಭಾಷಾ ಶಿಕ್ಷಕ ಆಕಾಂಕ್ಷಿ ಆಗಿದ್ದೇವೆ. ಆದರೆ ಸುಮಾರು ಹೈಸ್ಕೂಲ್ ಹಿಂದಿ ಟೀಚರ್ ನೋಟಿಫಿಕೇಷನ್ ಆಗಿ 11 ವರ್ಷ ಕಳೀತಾ ಇದೆ. ಇವಾಗ ಒಂದು 15,000 ನೋಟಿಫಿಕೇಷನ್ ಆಗಿದೆ. ನಾವೆಲ್ಲ ಭರವಸೆಯಿಂದ ಡಬಲ್ ಡಿಗ್ರಿ ಮಾಡಿಕೊಂಡು 2 ಬಾರಿ TET ಮಾಡಿಕೊಂಡು ಕಾಯ್ತಾ ಇದ್ವಿ. ಆದರೆ ಈ ನೋಟಿಫಿಕೇಷನಲ್ಲಿ ಹಿಂದಿಯವರಿಗೆ ಯಾವುದೇ ಪ್ರಸ್ತಾಪನೆ ಮನೆ ಬಿಟ್ಟ ಒಂದು ಅಧಿಸೂಚನೆ ಗೆಜೆಟ್ ನೋಟಿಫಿಕೇಷನಲ್ಲಿ ಹಿಂದಿ ಶಿಕ್ಷಕರ ಒಂದು ಪ್ರಸ್ತಾಪನೆ ಇಲ್ಲ. ಹಾಗಾಗಿ ನಮಗೆ ತುಂಬ ನಿರಾಸೆ ಆಗಿದೆ. ಹಾಗಾಗಿ ನಮಗೆ ಅವಕಾಶ ಕೊಡಲೇಬೇಕು ಅಂತ ನಾವು ತೀವ್ರವಾಗಿ ಆಗ್ರಹ ಮಾಡ್ತೇವೆ ಸರ್. ಇದು ಶಿಕ್ಷಣ ಇಲಾಖೆಯಿಂದ ಇವತ್ತಿಷ್ಟು ಜನ ಯಾಕೆ ಸ್ಟೂಡೆಂಟ್ಸ್ ಸೇರಿದ್ದಾರೆ ಅಂತಂದರೆ, C&R ರೂಲು ಬಿಟ್ಟಾಗ ಪ್ರತಿಯೊಬ್ಬರೂ ಅಬ್ಜೆಕ್ಷನ್ ಕರೆದಾಗ ಎಲ್ಲರೂ ಅಬ್ಜೆಕ್ಷನ್ ಹಾಕಿದ್ದಾರೆ. 1-2 ಸಾವಿರಾರು ಅಬ್ಜೆಕ್ಷನ್ ಬಂದ್ರೂ ಯಾವುದೂ ಕ್ಲಿಯರ್ ಮಾಡಿಲ್ಲ. ಈ ಶಿಕ್ಷಣ ಇಲಾಖೆಯಿಂದ ಏನು ನೋಡ್ತಿದ್ದಾರೆ ಅಂತಂದರೆ, ಅಬ್ಜೆಕ್ಷನ್ ಯಾರು ಹಾಕೇ ಇಲ್ಲ ಅಂತ ಹೇಳಿದ್ದಾರೆ. ಸಾವಿರಾರು ಜನ ಅಬ್ಜೆಕ್ಷನ್ ಹಾಕಿದ್ರೂ ಕೂಡ ಇವರು ಅಬ್ಜೆಕ್ಷನ್ ಹಾಕಿಲ್ಲ. ನಾವೇ ಖುದ್ದಾಗಿ ಹೋಗಿ ಮನವಿ ಕೊಟ್ಟರು ಕೂಡ ಇವತ್ತು ಆ ಮನವಿಗಿನ ಸ್ಪಂದಿಸಿಲ್ಲ, ಒಂದು ಸಮಸ್ಯೆ ಬಗೆಹರಿಸಿಲ್ಲ. ಎಕ್ಸಾಂಪಲ್ ಹೇಳೋದಾದರೆ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಒಂದು BCom B.Ed ಮಾಡಿರೋರಿಗೆ TET ಅವಕಾಶ ಕೊಟ್ಟಿದ್ದಾರೆ. ಮತ್ತು ಗೆಸ್ಟ್ ಲೆಕ್ಚರರ್ ವರ್ಕ್ ಮಾಡ್ತಿದ್ದಾರೆ, ಅವರಿಗೆ ಅವಕಾಶ ಕೊಡ್ತಾ ಇಲ್ಲ. ಕೋರ್ಟ್ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ಇದ್ದು ಲಾಸ್ಟ್ ಟೈಮ್ ಬರೆದಿದ್ದಾರೆ, ಅದ್ರ ಮೇಲೆ ಚಾಲೆಂಜ್ ಹೋಗ್ತೀವಿ ಅಂತ ಹೇಳ್ತಾರೆ. ಇವತ್ತು ಅವ್ರಿಗೆ ಅವಕಾಶ ಕೊಡಿ. ಮತ್ತು ಇವತ್ತು PSTR, GPSTR, HSTR, ದೈಹಿಕ ಶಿಕ್ಷಕರು ಮತ್ತು ಕಂಪ್ಯೂಟರ್ ಟೀಚರ್ಸು ಎಲ್ಲ ಟೀಚರ್ಸನ್ನು ಇವತ್ತು ರೆಕ್ರೂಟ್ಮೆಂಟ್ ಮಾಡ್ಕೊತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲದೆ ಇರೋಂಥ ರೂಲು ನಮ್ಮ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ. ಏನಂದರೆ ಮ್ಯಾಕ್ಸಿಮಮ್ ಆ್ಯಸ್ ಪರ್ 21 C&R ರೂಲ್ ಪ್ರಕಾರ ಇದು ಟೀಚರ್ ಅನ್ನೋದು ಒಂದು ಗ್ರೂಪ್ ಸಿ ಸಿಲಬಸ್ಸು, ಗ್ರೂಪ್ ಸಿ ಹುದ್ದೆ. ಇದಕ್ಕೆ 2 ಪೇಪರ್ ಇರಬೇಕು. ಒಂದು ಆಬ್ಜೆಕ್ಟಿವ್ ಅಂದರೆ ಸಾಮಾನ್ಯ ಅಂದರೆ GK ಪೇಪರ್ ಇರಬೇಕು, 2ನೇದು ಒಂದು ಸ್ಪೆಸಿಫಿಕ್ ಪೇಪರ್ ಇರಬೇಕು. 2 ಪೇಪರ್ ಅಷ್ಟೇ ಇರಬೇಕು. 200 ಮಾರ್ಕ್ಸ್ಗೆ ಆಬ್ಜೆಕ್ಟಿವ್ ಇರಬೇಕು. ಇವತ್ತು 400 ಮಾರ್ಕ್ಸ್ಗೆ 3 ಪೇಪರ್ ಇಟ್ಟು 200 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ಇಟ್ಟಿದ್ದಾರೆ. ಇವತ್ತು 0.1 ಮಾರ್ಕ್ಸ್ ಕೂಡ ತುಂಬ ಇಂಪಾರ್ಟೆಂಟು ಕಾಂಪಿಟೇಷನಲ್ಲಿ, ಅಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ 0.1 ಮಾರ್ಕ್ಸು ಇಂಪಾರ್ಟೆಂಟು. ಇವರು ಮೇನ್ಸಲ್ಲಿ KPSC ಕಂಡಕ್ಟ್ ಮಾಡೋಂಥ KS ಎಕ್ಸಾಮ್ಸಲ್ಲಿ ಮೇನ್ಸಲ್ಲಿ ಸ್ಕ್ಯಾಮ್ ಆಗ್ತದೆ. ಒಂದು ಅಲ್ಲೂ ಡಿಸ್ಕ್ರಿಮಿನೇಷನ್, ಅಂದರೆ ಡಿಸ್ಕ್ರಿಪ್ಟಿವ್ ಎಲ್ಲಿ ಇರುತ್ತೋ ಅಲ್ಲಿ ಡಿಸ್ಕ್ರಿಮಿನೇಷನ್ ಆಗುತ್ತೆ. PSIಯಲ್ಲಿ ನೋಡಿದ್ದೀವಿ, 50 ಮಾರ್ಕ್ಸ್ಗೆ 40-50 ಬರೋ ಜಾಗದಲ್ಲಿ 10-5 ಕೊಟ್ಟು ಫೇಲ್ ಮಾಡ್ತಾರೆ. ಆ ಪರಿಸ್ಥಿತಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಡಿಸ್ಕ್ರಿಪ್ಟಿವ್ ಇಷ್ಟು ವರ್ಷ ಇಲ್ದಿದ್ದು ಬೇರೆ ಇಂಡಿಯಾದಲ್ಲಿ ಯಾವ ಸ್ಟೇಟಲ್ಲೂ ಇಲ್ಲ. ನಾವು ಎಕ್ಸಾಂಪಲ್ ಎಲ್ಲ ಸ್ಟೇಟಲ್ಲೂ ನೋಡಿದ್ದೀನಿ. ಆಂಧ್ರ ಪ್ರದೇಶ, ತೆಲಂಗಾಣ ಇರ್ಬೋದು, ತಮಿಳ್ನಾಡು, ಕೇರಳ, UP, ಬಿಹಾರ್, ಎಲ್ಲ ಮಹಾರಾಷ್ಟ್ರ, ಎಲ್ಲ ಸ್ಟೇಟಲ್ಲೂ ಯಾವ ಸ್ಟೇಟಲ್ಲೂ ಇಲ್ಲ. ಆ ರೂಲು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 400 ಮಾರ್ಕ್ಸ್ಗೆ 200 ಮಾರ್ಕ್ಸು ಡಿಸ್ಕ್ರಿಪ್ಟಿವ್ ರಿಟರ್ನ್ ಎಕ್ಸಾಮ್ ಇಟ್ಟಿದ್ದಾರೆ. ಅಂದರೆ ಲಾಸ್ಟ್ 3 ಮಂತ್ಸ್ ಇರುತ್ತೆ ಎಕ್ಸಾಮ್ಸು. 3 ಮಂತ್ಸಲ್ಲಿ ಸಿಲಬಸ್ ಹೆಂಗೆ ಬರೋಕ್ಕಾಗುತ್ತೆ, ಹೆಂಗೆ ಕನೆಕ್ಟ್ ಮಾಡೋಕ್ಕಾಗುತ್ತೆ? ಅದನ್ನು ಇವ್ರು ಮೊದಲಿಂದನೂ 20 ವರ್ಷ ಇಲ್ಲದೆ ಇರೋ ಸಿಲಬಸ್ಸು ಇವಾಗ ಸಡನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ರೆ, ಪ್ಯಾಟ್ರನ್ ಚೇಂಜ್ ಮಾಡಿದ್ರೆ ಯಾರೂ ಪಾಸ್ ಆಗಲ್ಲ. ಮತ್ತು ಅದರಲ್ಲಿ ಲಾಸ್ಟ್ ಟೈಮ್ ಬಯೋಟೆಕ್ನಾಲಜಿ ಅವಕಾಶ ಮಾಡಿಕೊಟ್ಟಿದ್ದಾರೆ, ಈ ಸತಿ ಅವಕಾಶ ಮಾಡಿಕೊಟ್ಟಿಲ್ಲ. ಕನ್ನಡ ಲ್ಯಾಂಗ್ವೇಜು 3rd ಲ್ಯಾಂಗ್ವೇಜ್ ಇದ್ರೂ ಕನ್ನಡಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸತಿ ಕನ್ನಡ ಅವಕಾಶನೇ ಮಾಡಿಕೊಟ್ಟಿಲ್ಲ, 3rd ಲ್ಯಾಂಗ್ವೇಜ್ ಇದ್ರೂ ಕೂಡ. ಮತ್ತು ಇವತ್ತು ದೈಹಿಕ ಶಿಕ್ಷಕರು ಪೋಸ್ಟೇ ಇಲ್ಲ, ಬರೀ 44 ಪೋಸ್ಟು. 20 ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗ್ತಾ ಇರೋದು. ಅದರಲ್ಲಿ 400 ಮಾರ್ಕ್ಸ್ ಇಟ್ಟು ಡಿಸ್ಕ್ರಿಪ್ಟಿವ್. ಇವತ್ತು ಯಾರು ಶ್ರೀಮಂತರ ಮಕ್ಕಳು ಬಂದು ಎಕ್ಸಾಮ್ ಬರೀತಾ ಇಲ್ಲ, ಗ್ರಾಮೀಣ ಭಾಗದವ್ರು ಬರೀತಾ ಇರೋಂಥದ್ದು, ಕನ್ನಡ ಮಕ್ಕಳು ಬರೀತಾ ಇರೋದು, ಬಡವರು ಬರೀತಾ ಇರೋಂಥದ್ದು, ದೀನದಲಿತರು ಬರೀತಾ ಇರೋಂಥ ಎಕ್ಸಾಮ್ಸ್ಗೆ ಇವತ್ತು
ಇವರು ಏನು ಮಾಡ್ತಿದ್ದಾರೆ ಅಂತಂದರೆ ಯಾರೋ ದುಡ್ಡಿರೋರು ಎಕ್ಸಾಮ್ ಬರ್ಕೊಬೇಕು, ಯಾರೋ ಶ್ರೀಮಂತರು ಬರ್ಕೊಬೇಕು, ಯಾರೋ ಇಂಗ್ಲೀಷ್ ಮೀಡಿಯಮ್ ಎಕ್ಸಾಮ್ ಮಾಡ್ಕೊಬೇಕು, ಆ ಪರಿಸ್ಥಿತಿಗೆ ಬಂದಿದೆ. ಇದನ್ನು ಶಿಕ್ಷಣ ಇಲಾಖೆಯಿಂದ ಸರ್ಕಾರ ಈ ಕೂಡಲೇ ಎಚ್ಚೆತ್ಕೊಂಡು ಇದನ್ನು ಸರಿಪಡಿಸಿದ್ರೆ ಓಕೆ, ಇಲ್ಲ ಅಂತಂದರೆ ಶಿಕ್ಷಣ ಇಲಾಖೆ ಮುಂದೆ ನಾವು ಬಂದು ಧರಣಿ ಕೂರಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಬಿಡಲ್ಲ, ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ. ಎಕ್ಸಾಮ್ ನೀವು ಏಕಾಏಕಿ ಈ ಕೂಡಲೇ ನೀವು ನಿಮಗೆ ಇಷ್ಟ ಬಂದಂಗೆ ಎಕ್ಸಾಮ್ ಕಂಡಕ್ಟ್ ಮಾಡೋದಕ್ಕಿಲ್ಲ, ಯಾರು ಕೇಳೋರಿಲ್ಲ ಅಂತೇಳಿ. ಇನ್ಕ್ಲೂಡಿಂಗ್ GPSTR ಅಲ್ಲೂ ಚೇಂಜ್ ಮಾಡಬೇಕು. ನೀವು GPSTR ಪ್ಯಾಟ್ರನ್ನು 200 ಮಾರ್ಕ್ಸ್ ಅಷ್ಟೇ ಇರಬೇಕು. 2 ಪೇಪರ್ ಇರಬೇಕು, ಒಂದು GK, ಒಂದು ಸ್ಪೆಸಿಫಿಕ್ ಪೇಪರು, 2 ಪೇಪರು ಕೂಡ ಆಬ್ಜೆಕ್ಟಿವ್ ಅಷ್ಟೇ ಇರಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ತಿಳಿಸ್ತೀನಿ. ಸರ್, ಸ್ಪೆಷಲ್ ರೆಕ್ರೂಟ್ಮೆಂಟ್ ರೂಲ್ ಅಂತ ಏನು ಇವಾಗ ಬಿಟ್ಟಿದ್ದಾರೆ, ಅಬ್ಜೆಕ್ಷನ್ ಬಿಟ್ಟಿದ್ದಾರೆ. ಅಬ್ಜೆಕ್ಷನ್ ಬಿಟ್ಟರು ಕೂಡ ಇವರು ಸಾವಿರಾರು ಅಬ್ಜೆಕ್ಷನ್ ಹಾಕಲಿ, ಒಂದು ಪೋಸ್ಟ್ ಆಫೀಸಿಂದ ಒಂದು ಪೇಜ್ ಕಳಿಸ್ಬೇಕಂತಂದ್ರೂ 19 ರೂಪಾಯಿ ಪ್ಲಸ್ GST, ಸಾವಿರಾರು ಜನ ಲಕ್ಷಾಂತರ ರೂಪಾಯಿ ಕಳಿಸ್ಕೊಟ್ಟು ಇವರು ಇವತ್ತು ಏನೂ ಚೇಂಜಸ್ ಮಾಡ್ತಿಲ್ಲ ಅಂತಂದರೆ ಮತ್ತೆ ಯಾಕೆ ಇವರು ಅಬ್ಜೆಕ್ಷನ್ ಕರಿಬೇಕು? ಅಬ್ಜೆಕ್ಷನ್ ಅಂತಲೇ ಯಾಕೆ ಕರಿತೀರಾ? ಇಷ್ಟ ಬಂದಂಗೆ ನೀವು ಮಾಡ್ಕೊಳೋದು ಅಂತಂದರೆ ಮಾಡ್ಬಿಡಿ, ಯಾಕೆ ಮಾರ್ಬಿಡಿ ಇಷ್ಟಿಷ್ಟು ಅಂತ ಹೇಳಿ. ಆ ಪರಿಸ್ಥಿತಿ ಇದೆ ಸರ್ ಇವತ್ತು. ಕ್ವಾಲಿಟಿ ಎಜುಕೇಷನ್ ಬೇಕು, ಕ್ವಾಲಿಟಿ ಟೀಚರ್ಸ್ ಬೇಕು. ಯಾವ ರೀತಿ ತೊಗೊತೀರಾ? ನೀವು ಕೊಡೋಂಥ ಕ್ವಶನ್ ಪೇಪರಲ್ಲಿ ಎಷ್ಟು ಟಫ್ ತೆಗೆದ್ರು ತೊಗೊತಾರದು ಕ್ವಾಲಿಫೈಡ್ ಆಗ್ತಾರೆ. ನೀವು ಕೆಲವೊಂದು ಸಬ್ಜೆಕ್ಟಲ್ಲಿ ಏನು ಮಾಡಿದ್ರೆ ಮಿನಿಮಮ್ 50% ತೊಗೊಬೇಕು. ಮಿನಿಮಮ್ 50% ಅದು ಕಾನ್ಸೆಪ್ಟೇ ಇರಲಿಲ್ಲ. ಇವತ್ತು 100 ಪೋಸ್ಟ್ ಕರೀತಿದೆ ಅಂತಾರಂದರೆ ಎಷ್ಟೋ ಪೋಸ್ಟು ಕೆಲವೊಂದು KPSCಯಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ, ಒಬ್ಬರು ಸಿಗಲ್ಲ ಸರ್. ಯಾಕೆಂದರೆ ಕ್ವಶನ್ ಪೇಪರ್ ತುಂಬ ಟಫ್ ಇರುತ್ತೆ. ಮಿನಿಮಮ್ 50% ತೊಗೊಳೋದಕ್ಕಾಗೋದೇ ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಈ ಥರ ನಂಬರ್ ಆಫ್ ಪೋಸ್ಟು ಇಲ್ಲೇ ಇದ್ದಾರೆ. ವೆಟರ್ನರಿ ಆಫೀಸರಲ್ಲಿ ನೋಟಿಫಿಕೇಷನು ಸ್ಕ್ಯಾಮ್ ಆಗಿದೆ. ಅದರಲ್ಲಿ ಆ ಎಕ್ಸಾಮಲ್ಲಿ 50% ತೊಗೊಳಕ್ಕಾಗ್ತಿಲ್ಲ. ಅಂದರೆ ಈ ಒಂದು ರೂಲ್ ಯಾಕೆ ಮಾಡ್ತಾರೆ? ಮೊದಲೇನಿತ್ತು ಅದನ್ನು ಫಾಲೋ ಮಾಡ್ಕೊಂಬರ್ಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ಸಿಮಿಲರ್ ಇತ್ತಂದರೆ ಅವಕಾಶ ಮಾಡಿಕೊಡ್ಬೇಕು. ಡೈರೆಕ್ಟ್ ಜಾಬ್ ಕೊಡಿ ಅಂತ ಯಾರು ಕೇಳ್ತಾ ಇಲ್ಲ ಇಲ್ಲಿ. ನಿಮ್ಮನ್ನೇನು ಭಿಕ್ಷೆ ಕೇಳ್ತಾ ಇಲ್ಲ ಜಾಬ್ ಕೊಡಿ ಅಂತ ಹೇಳ್ಬಿಟ್ಟು, ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇರೋದು. ಅವಕಾಶ ಮಾಡೋದಕ್ಕೆ ನೀವೇನು ಮನೆಯಿಂದ ಕೊಡ್ತಾ ಇದ್ದೀರಾ? ನಾವು ಕಟ್ಟೋಂಥ ಟ್ಯಾಕ್ಸ್ ಮನಿಯಿಂದ ನಿಮಗೆ ಸಂಬಳ ಸಿಗುತ್ತೆ. ನೀವು ಲಕ್ಸುರಿ ಲೈಫ್ ಲೀಡ್ ಮಾಡ್ತಿದ್ದೀರಾ ಹೊರತು ನಿಮ್ಮಿಂದ ನಾವು ಬದುಕ್ತಾ ಇಲ್ಲ. ನಮ್ಮಿಂದ ನೀವು, ನಮ್ಮಿಂದ ಸರ್ಕಾರದಿಂದ ನಾವಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ. ನಿಮ್ಮ ಅಧಿಕಾರ ಆ ಚೇರು ಬರೀ ಟೆಂಪ್ರವರಿ. ಇವತ್ತು ನೀವು ಇರ್ತೀರಾ, ನಾಳೆ ಇನ್ನೊಬ್ಬರು ಬರ್ತಾರೆ, ನಾಳೆ ಮತ್ತೊಬ್ಬ ಬರ್ತಾರೆ. ಅದು ನಿಮ್ಮ ಪರ್ಮನೆಂಟ್ ಆ ಚೇರ್ ನಂದೇ ಇರುತ್ತೆ ಅಂತ ಹೇಳಿ ರೂಲ್ಸ್ ತೊಗೊಂಬರಕ್ಕೆ ಹೋಗ್ಬೇಡಿ. ರೂಲ್ಸ್ ಯಾವ ರೀತಿ ಇರಬೇಕಂತಂದರೆ ಜನಸಾಮಾನ್ಯರಿಗೆ ಅದು ಅನುಕೂಲ ಆಗೋ ರೀತಿ ಇರಬೇಕು. ನಿಮ್ಗೆ ಇಷ್ಟ ಬಂದಂಗೆ ಎಕ್ಸಾಮ್ ಮಾಡಿಕೊಂಡು ಇಷ್ಟ ಬಂದವ್ರಿಗೆ ಪೋಸ್ಟ್ ಕೊಡೋದಕ್ಕಲ್ಲ ಎಕ್ಸಾಮ್ ಕರೆಯೋದು. ನಾವು ಇಷ್ಟೆಲ್ಲ ಹೋರಾಟ ಮಾಡಿದ ನಂತರ ನೋಟಿಫಿಕೇಷನ್ ಆಗಿದೆ. ಅದು 10 ವರ್ಷ 5 ವರ್ಷ ಆದಮೇಲೆ ನೋಟಿಫಿಕೇಷನ್ ಆಗ್ತಾ ಇರೋದು. 20 ವರ್ಷ ಆದಮೇಲೆ ನೋಟಿಫಿಕೇಷನ್ಸ್ ಆಗ್ತಾಯಿದೆ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ. ಆ ಒಂದು ನೋಟಿಫಿಕೇಷನ್ನು ಪ್ರಾಮಾಣಿಕವಾಗಿ ಅಲ್ಲಿಂದ ಇಲ್ಲಿವರೆಗೂ ಯಾರು ಓದ್ತಾ ಇದ್ದಾರೆ ಅಂಥವರಿಗೆ ಕೆಲಸ ಸಿಗಬೇಕು ಅಂತೇಳಿ ನಾವು ಈ ಹೋರಾಟ ಮಾಡ್ತಾ ಇರೋದು. ನೀವು ಇದಕ್ಕೆ ಸ್ಪಂದಿಸಿದ್ರೆ ಸರಿ, ಇಲ್ಲ ಅಂತಂದರೆ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಹೇಳಲ್ಲ, ಮಾಡಿ ತೋರಿಸ್ತೀವಿ. ಈಗ ರಾಜ್ಯಾದ್ಯಂತ 15,000 ಶಿಕ್ಷಕರ ಹುದ್ದೆಗಳಿಗೆ ಏನು ತುಂಬಿಕೊಳ್ಳೋದಕ್ಕೆ ಸರ್ಕಾರ ನೋಟಿಫಿಕೇಶನ್ ಹೊರಡಿಸಿದೆ. ಅದರಲ್ಲಿ ಸಾಕಷ್ಟು ಗೊಂದಲಗಳಿದೆ. ಅದನ್ನು ಹೊಸದಾಗಿ ತಿದ್ದುಪಡಿ ಮಾಡಬೇಕು. ಒಂದು ಕಡೆ ಹಿಂದಿ ಸಬ್ಜೆಕ್ಟ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು, ಮತ್ತೊಂದು ಕಡೆ ಕಾಮರ್ಸ್ ಮಾಡಿರುವಂಥ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇರುವಂಥದ್ದು. ಯಾಕೆಂದರೆ ಅವರು BEd ಮತ್ತು TET ಎರಡರಲ್ಲೂ ಪಾಸಾಗಿದ್ದರೂ ಈಗ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಅಲ್ಲ ಅನ್ನುವಂಥದ್ದು. ಹೀಗಾಗಿ ಮತ್ತೊಂದು ಸಾಕಷ್ಟು ಸಂಖ್ಯೆಯಲ್ಲಿ ಅಪ್ಲಿಕೇಶನ್ಗಳು ಹಾಕೋದಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದನ್ನು ಬಗೆಹರಿಸಿ ಅನ್ನುವಂಥ ಒಂದು ಒತ್ತಾಯವನ್ನು ಈಗ ಸರ್ಕಾರಕ್ಕೆ ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ನಂದೀಶ್ ಮಲೆನಳ್ಳಿ, HNet ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.